ಇವತ್ತು ವೈಕುಂಠ ಏಕಾದಶಿ. ಒಟ್ಟು ಒಂದು ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ. ಆ 24 ಏಕಾದಶಿಗಳ ಪೈಕಿ ಅತ್ಯಂತ ಪವಿತ್ರವಾದಂತಹ ದಿನ ಇವತ್ತು ಅಂತಕ್ಕಂಥದ್ದು ಹಿಂದೂಗಳ ಪಾಲಿಗೆ ಪವಿತ್ರವಾದಂತಹ ದಿನ. ಈ ದಿನ ಶ್ರೀನಿವಾಸನ ದರ್ಶನವನ್ನು ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಅದರಲ್ಲೂ ಈ ಬಾರಿ ಧನುರ್ಮಾಸದಲ್ಲಿ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೂ ವಿಶೇಷ. ಹಾಗಾಗಿ ರಾಜ್ಯಾದ್ಯಂತ ಹೇಗಿತ್ತು ವೈಕುಂಠ ಏಕಾದಶಿಯ ಸಂಭ್ರಮ ನೋಡೋಣ ಬನ್ನಿ. ನಾಡಿನಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ. ವೈಕುಂಠ ದ್ವಾರದ ಮೂಲಕ ಭಕ್ತರ ದರ್ಶನ. ಎಲ್ಲೆಲ್ಲೂ ಗೋವಿಂದ ಗೋವಿಂದ ನಾಮ ಜಪ. ಇಂದು ವೈಕುಂಠ ಏಕಾದಶಿ ಅತ್ಯಂತ ವಿಶೇಷವಾದ ದಿನ. ಇಂದು ವೈಕುಂಠದಲ್ಲಿ ಬಾಗಿಲು ತೆರೆದಿರುತ್ತೆ. ಇಂದು ವಿಷ್ಣುವಿನ ದರ್ಶನ ಮಾಡಿದ್ರೆ ಉತ್ತಮ ಶುಭ ಫಲಗಳು ಲಭಿಸುತ್ತೆ ಅನ್ನೋ ಅಪಾರವಾದ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ಇದೇ ನಂಬಿಕೆಯಲ್ಲಿ ದೇವಾಲಯಗಳಿಗೆ ತೆರಳಿ ವೈಕುಂಠ ಉತ್ತರ ದ್ವಾರದ ಮೂಲಕ ದೇವರ ದರ್ಶನ ಮಾಡಿ ಭಕ್ತಿ ನಮನ ಸಲ್ಲಿಸಿದ್ದಾರೆ. ಬೆಳಗ್ಗೆ 1:30ರಿಂದಲೇ ಮಲ್ಲೇಶ್ವರಂನ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಮಾಡಿ ಭಕ್ತರಿಗೆ ದರ್ಶನ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗಿನ ಜಾವದಿಂದಲೇ ಸಾವಿರಾರು ಭಕ್ತರು ದರ್ಶನಕ್ಕೆ ಆಗಮಿಸಿ ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದ್ದ ವೆಂಕಟೇಶ್ವರನ ದರ್ಶನ ಪಡೆದರು. ದೇವಾಲಯಕ್ಕೆ ಬರುವ ಭಕ್ತರಿಗೆ ಯಾವುದೇ ಸಮಸ್ಯೆ ಆಗಬಾರದು ಅಂತ ದೇವಾಲಯದ ಆಡಳಿತ ಮಂಡಳಿ ಮತ್ತು ಪೊಲೀಸ್ ಇಲಾಖೆ ಬಿಗಿ ಭದ್ರತೆಯನ್ನ ಕೂಡ ಮಾಡಿ ಸರತಿ ಸಾಲಿನಲ್ಲಿ ಬಂದು ಭಕ್ತರು ದರ್ಶನ ಮಾಡುವಂತೆ ವ್ಯವಸ್ಥೆ ಮಾಡಿದ್ರು. ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟು. 3-4 ಡೇಸಿಂದ ನಡೀತಿದೆ ಅರೇಂಜ್ಮೆಂಟು. ಚೆನ್ನಾಗಿ ದರ್ಶನ ಆಯಿತು. ಅದೇ ವೈಕುಂಠ ಏಕಾದಶಿ ಅಂತ ಸ್ವಲ್ಪ ಜನ ತಿರುಪತಿಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಬಂದು ಮಾಡೋಣ ಅಂತ. ಬಟ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ನೀಟಾಗಿ ಮಕ್ಕಳಿಗೆಲ್ಲ ಸೇಫ್ ಆಗಿ ದರ್ಶನ ಮಾಡಿದ್ವಿ. ವೈಕುಂಠ ಏಕಾದಶಿ ಇರೋ ಪ್ರಯುಕ್ತ ಎಲ್ಲರೂ ಭಕ್ತಾದಿಗಳು ದರ್ಶನ ಮಾಡಿದ್ದಾರೆ. ಸೊ ದೇವರು ಆಶೀರ್ವಾದಕ್ಕೆ ಕೃಪೆ ಆಗಿದ್ದಾರೆ. ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ತಿರುಮಲ ತಿರುಪತಿ ಟ್ರಸ್ಟ್ನ ದೇವಾಲಯದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ. ಯಾವ ರೀತಿ ವ್ಯವಸ್ಥೆ ಆಗಿದೆ ಮತ್ತು ಭಕ್ತರು ಯಾವ ರೀತಿ ದರ್ಶನ ಪಡೀತಿದ್ದಾರೆ ದೃಶ್ಯಗಳ ಸಮೇತ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಇಡೀ ದೇವಸ್ಥಾನದ ಆವರಣವನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಿರುವಂಥದ್ದು. ಮತ್ತು ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ವೈಕುಂಠದ ದ್ವಾರಗಳು ತೆರೆಯುತ್ತೆ. ವೈಕುಂಠದ ದ್ವಾರದ ಮೂಲಕ ವಿಷ್ಣುವಿನ ಅವತಾರದ ದರ್ಶನ ಮಾಡಿದ್ರೆ ಒಳ್ಳೆಯದಾಗತ್ತೆ. ಗೋವಿಂದ ನಾಮ ಜಪ ಮಾಡಿಕೊಂಡು ವಿಷ್ಣುವಿನ ನಾಮ ಜಪ ಮಾಡಿ ದೇವರ ದರ್ಶನ ಮಾಡೋದಕ್ಕೆ ಬೆಳ್ಳಂಬೆಳಗ್ಗೆನೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನದ ಕಡೆ ಬರ್ತಿರುವಂಥದ್ದು. ಸರತಿ ಸಾಲಿಯಲ್ಲಿ ಅಂದರೆ ಧರ್ಮ ದರ್ಶನ ಮತ್ತು ವಿಶೇಷ ದರ್ಶನದ ವ್ಯವಸ್ಥೆ ಕೂಡ ದೇವಾಲಯದ ಆಡಳಿತ ಮಂಡಳಿ ಮಾಡಿಕೊಂಡಿರುವಂಥದ್ದು. ಈ ಏಕಾದಶಿ ಎಂದು ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಮಾಡ್ತಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಿದ್ದೀರಾ. ಬಂದು ದರ್ಶನ ಮುಗಿಸ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿರುವಂಥದ್ದು. ಸಂಸದೆ ಶೋಭಾ ಕರಂದ್ಲಾಜೆ, ಶಾಸಕ ಮುನಿರತ್ನ, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ನಟ ಧರ್ಮ, ಕೋಮಲ್, ಡಿಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಮತ್ತು ಪುತ್ರಿ ಆಗಮಿಸಿ ವಿಶೇಷ ದರ್ಶನ ಪಡೆದು ನಾಡಿನ ಜನರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡ್ರು. ವೈಕುಂಠ ಏಕಾದಶಿಯ ದಿನ ಗೋವಿಂದನ ದರ್ಶನ ಮಾಡಬೇಕು, ವಿಷ್ಣುವಿನ ದರ್ಶನ ಮಾಡಬೇಕು, ಇದು ನಮ್ಮೆಲ್ಲರ ಭಕ್ತಿ. ಅದೇ ರೀತಿಯ ದರ್ಶನವನ್ನ ಬೆಂಗಳೂರಿನ ಟಿಟಿಡಿ ಘಟಕ ಇವತ್ತು ನಮ್ಮೆಲ್ಲರಿಗೆ ಮಾಡಿಸ್ಕೊಡ್ತಾ ಇದೆ. ನಮ್ಮೆಲ್ಲ ಭಕ್ತರು ಕೂಡ ಇಲ್ಲಿ ನಿಂತಿದ್ದಾರೆ. ಬಹಳ ಖುಷಿ ಆಗುತ್ತೆ. ಯಾರು ತಿರುಪತಿಗೆ ಹೋಗಿ ದರ್ಶನ ಮಾಡೋಕ್ಕಾಗಲ್ವೋ ಅವರು ಇವತ್ತು ಬೆಂಗಳೂರಿನ ಟಿಟಿಡಿಯಲ್ಲಿ ವೆಂಕಟೇಶನ ಶ್ರೀನಿವಾಸನ ದರ್ಶನವನ್ನ ಮಾಡ್ತಾ ಇದ್ದಾರೆ. ನಾನು ಮಾಡ್ತಾ ಇದ್ದೀನಿ. ಬೆಂಗಳೂರಿನ ಪ್ರಸಿದ್ಧ ರಾಮಕೃಷ್ಣ ದೇವಾಲಯವಾಗಿರೋ ಇಸ್ಕಾನ್ನಲ್ಲೂ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗ್ಗೆಯಿಂದಲೇ ಭಕ್ತರಿಗೆ ವಿಶೇಷ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿರಾರು ಭಕ್ತರು ವೈಕುಂಠ ದ್ವಾರದ ಮೂಲಕ ತೆರಳಿ ಕೃಷ್ಣನ ದರ್ಶನ ಪಡೆದರು. ದೇವರಿಗೆ ಸಮೀಪ ಆಗಲಿ ಅಂತ ಹೇಳಿ ನಾನು ಬೇಡ್ಕೊಳ್ತೀನಿ ಪ್ರತಿ ವರ್ಷ. ಆಮೇಲೆ ಎಲ್ಲರೂ ಯಾರ್ಯಾರು ಬರ್ತಾರೋ ದೇವಸ್ಥಾನಕ್ಕೆ ಎಲ್ಲರೂ ಇನ್ನೂ ಭಕ್ತಿಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೀಲಿ, ಇನ್ನೂ ಹೆಚ್ಚು ಜನ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನನ್ನ ಯಾವತ್ತೂ ಪ್ರಾರ್ಥನೆ ಇರುತ್ತೆ. ಸೊ ಈ ದಿನ ನನಗೆ ತುಂಬ ಖುಷಿ ಆಗ್ತಾ ಇದೆ. ಏನಂತಂದರೆ ಇವತ್ತು ರಾಧಾಕೃಷ್ಣ ವೈಕುಂಠ ದ್ವಾರಲ್ಲಿ ನಿಂತ್ಕೊಂಡು ನಾವು ಅವರ ಎಂಟ್ರೆನ್ಸ್ ಕೊಡ್ತೀವಲ್ಲ, ನಿಜವಾಗ್ಲೂ ಕೃಷ್ಣ ನಮಗೆ ವೈಕುಂಠ ದ್ವಾರದಲ್ಲಿ ನಮಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಅನ್ನೋ ಖುಷಿ ಆಗುತ್ತೆ. ನೆಲಮಂಗಲದ ದಾಸನಪುರದ ಬಳಿ ಇರುವ 800 ವರ್ಷಗಳ ಇತಿಹಾಸವಿರೋ ಶ್ರೀ ಭೂದೇವಿ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ದ್ವಾರದ ಮೂಲಕ ಸಾವಿರಾರು ಭಕ್ತರು ರಂಗನಾಥನ ದರ್ಶನ ಪಡೆದು ಪುಳಕಿತರಾದರು. ಬಳ್ಳಾರಿ, ಚಾಮರಾಜನಗರ, ದಾವಣಗೆರೆ, ಚಿತ್ರದುರ್ಗ, ಹಾಸನ, ಕೋಲಾರ, ರಾಯಚೂರು, ಮಂಗಳೂರಿನಲ್ಲೂ ವೈಕುಂಠ ಏಕಾದಶಿ ಹಿನ್ನೆಲೆ ಭಕ್ತರು ನಾರಾಯಣನ ದರ್ಶನ ಪಡೆದು ಪುನೀತರಾದರು. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.